ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇದೇ ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ, ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ಕಳೆದ ಬಾರಿ ಬರಬೇಕು ಅಂದ್ಕೊಂಡಿದ್ರಿ, ಮಿಸ್ ಆಗೋಯ್ತು ಅಂತಂದರೆ ಖಂಡಿತ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನಿಮ್ಮ ಕುಟುಂಬದವರಿಗೆ ನಿಮ್ಮ ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ಕೂಡ ನಿಮಗೆ ಲಭಿಸಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೋದು. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಒಂದು ಅನುಮಾನ, ಕುತೂಹಲ ಬಂದೇ ಬರುತ್ತೆ, ಹೇಗೆ ಪಾಲ್ಗೊಳ್ಬೇಕಾಗತ್ತೆ ಅಂತ. ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಎಲ್ಲೋ ಒಂದು ಕಡೆ ಕೆಲವು ಸಾರಿ ಈ ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿ ಅಥವಾ ದುಃಖದ ವಾತಾವರಣ ಇದ್ದಾಗ ನಮ್ಗೆ ಅನಿಸ್ತಾ ಇರುತ್ತೆ, ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಮನೆಗೆ ಏನೋ ಒಂದು ರೀತಿಯಾಗಿರುವಂಥದ್ದು ಮಾಡಿಸ್ಬಿಟ್ಟಿದ್ದಾರೆ, ಅದರಿಂದ ನಮಗೆ ಏನೇ ಮಾಡಿದ್ರೂ ಒಳ್ಳೇದಾಗ್ತಿಲ್ಲ, ಎಲ್ಲ ರೀತಿಯಾಗಿರುವಂಥ ಕೆಟ್ಟ ಅನುಭವಗಳು ಅಥವಾ ಈ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋಂಥದ್ದು ಫೀಲ್ ಕೂಡ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ನಿಜವಾಗ್ಲೂ ಏನಾದರೂ ಮಾಡಿಸೋದಕ್ಕೆ ಸಾಧ್ಯ ಇರುತ್ತಾ? ಆ ಥರ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಾಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಾಗೆ ಅನ್ನಿಸ್ತಾ ಇದೆ ಅಂತಂದರೆ ಬಹುಶಃ ನಿಮಗೆ ಆ ನೋವು ಇಲ್ಲದೆ ಇರಬಹುದು, ಬಹುಶಃ ಕಾಣದೇ ಇರಬಹುದು. ನನಗಂತೂ ಆ ತರಹದಂತ ಬಂದಾಗ ಬಹಳ ರಿಸರ್ಚಿಗೆ ಇಲ್ಲದೆ ನಾನು ಮಾತಾಡ್ತೀನಿ ಅದರ ಬಗ್ಗೆ ಎಲ್ಲ ಕೂಡ. ಬಂದಿದ್ದರೆ ಅಂದರೆ ಅವ್ರಿಗೆ ಆ ನೋವು ಬಂದಿದೆ, ಹೇಗದು ಕಂಡಿಡದೆ ಮಾಡೋದು. ಬಹುಶಃ ಎಷ್ಟೋ ಸಲ ಪ್ರಯತ್ನ ಪಟ್ಟು ಅವರಲ್ಲಿ ಬೆಳವಣಿಗೆ ಆಗಿರಲ್ಲ. ಇದೊಂದಾದರೆ ಇನ್ನು ಎರಡನೆಯದು ಬಹುಶಃ ನಷ್ಟದ ಭೀತಿಗೆ ಬರ್ತಿರುತ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅವರ ಮನೆ ಯಜಮಾನ ಎಲ್ಲೋ ಒಂದು ಜಾಬ್ ಅದೊಂದು ಬಿಸ್ನೆಸ್ ಮನೆ ಹೊರಗಡೆಯಿಂದ ಹೋಗಿ ಎಲ್ಲ ಮುಗಿಸ್ಕೊಳ್ತಾ ಈವ್ನಿಂಗ್ ಬಂದರೆ ಬಹುಶಃ ಅವರ ವಿಶ್ರಾಂತಿ ಗೃಹವಾಗಿರೋಂಥ ಏನು ಮಾಸ್ಟರ್ ಬೆಡ್ರೂಮ್ ಅಂತ ನೀವೇನು ಕರಿತೀರೋ ಆ ಪ್ಲೇಸ್ ಬಾಗಿಲಿಂದ ಹಿಡಿದು ನಂತರ ಇದ್ದಕ್ಕಿದ್ದಂಗೆ ತುಂಬ ಒಳ್ಳೆಯ ದಿನಗಳಂತ ಅವ್ರು ಅಂದ್ಕೊಂಡಿರ್ತಾರೆ, ಅಲ್ಲಿ ಬಲ್ಪೇ ಹೊತ್ಕೊಳ್ಳಲ್ಲ, ಆವತ್ತೇ ಬರ್ನ್ ಆಗತ್ತೆ. ಇನ್ನು ಬಹುಶಃ ಅವರು ತಿಜೋರಿಗೆ ಹಾಕಿದ್ದಕ್ಕೆ 1 or 2 days ಎಲ್ಲಿಟೋ ಸಿಗೋದೇ ಇಲ್ಲ, ತುಂಬ ಅರ್ಜೆಂಟ್ ಇರುತ್ತೆ. ಇನ್ನು ಇವ್ರು ಯಾವುದೋ ಒಂದು ಇವ್ರಿಗೆ ಬೇಕಾಗಿರೋ ಐಟಮನ್ನು ಆರ್ಡ್ರ್ ಮಾಡಿರ್ತಾರೆ, ಕರೆಕ್ಟಾಗಿ ಟೈಮ್ಗೆ ಬರಬೇಕಾಗಿತ್ತು, ಬಂದಿರಲ್ಲ, ಅಲ್ಲೇನೋ ಅಡಚಣೆ ಆಗಿರುತ್ತೆ. ಇನ್ನು ಇವ್ರ ಮನೆಯಲ್ಲಿ ಯಾವುದೋ ಒಂದು ವಸ್ತು ಇದ್ದಕ್ಕಿದ್ದಂಗೆ ಸುಟ್ಟೋಗುವಂಥದ್ದು, ಮನೆಯಲ್ಲಿ ವಸ್ತ್ರ ಸುಟ್ಟು ಬಿಡುವಂಥದ್ದು, ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಘರ್ಷಣೆಗಳು, ಆ ಘರ್ಷಣೆ ಆ ಗಲಾಟೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರಹದ್ದು ಯಾವ ಇಂಡಿಕೇಷನ್ನು ಕೂಡ ಇಲ್ಲ. ಆದರೂ ಆಗ ಆಗ್ತಾ ಇದೆ ಅಂತಂದರೆ ಬಹುಶಃ ಅವರ ಮನಸ್ಸಿಗೆ ಬಂದುಬಿಡುತ್ತೆ, ಏನೂ ಆಗ್ತಾಯಿದೆ ನಮಗಪ್ಪ, ನಷ್ಟದ ಮೇಲೆ ನಷ್ಟ ಆಗ್ತಾ ಇದೆ, ದುಃಖದ ಮೇಲೆ ದುಃಖ ಆಗ್ತಾ ಇದೆ, ಗಾಯದ ಮೇಲೆ ಬರ ಹೇಳಿದಂಗೆ ಆಗ್ತಾ ಇದೆ ನಮ್ಮ ಬದುಕಿಗೆ ಅಂತಲೂ ಕೂಡ ಮಾತಾಡ್ಕೊಳ್ತಿರ್ತಾರೆ. ಅದಕ್ಕೊಂದು ಪೂಜೆ ಅಂತ ಮಾಡ್ತಾರೆ, ಅದು ಮನೆ ದೇವ್ರಿಗೆ ಹೋಗಿ ಬರ್ತಾರೆ, ಇನ್ನೆಲ್ಲೋ ಒಂದು ಕಡೆ ಯಜ್ಞವನ್ನು ಮಾಡಿಸ್ತಾರೆ. ಒಟ್ಟಾರೆ ಒಂದಾದ್ರ ಮೇಲೆ ಒಂದು ನಷ್ಟ ಆಗ್ತಾ ಇದೆ, ದುಃಖ ಆಗ್ತಾ ಇದೆ. ಮಕ್ಕಳ ವಿಷಯದಲ್ಲೋ ಮೊಮ್ಮಕ್ಕಳ ವಿಷಯದಲ್ಲೋ ಒಬ್ಬ ಮಗು ಬಿದ್ದಿರ್ತಾನೆ, ಅವನ ಗಾಯ ಆಗಿರುತ್ತೆ. ಅದೇ 2-3 ದಿನದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಅವ್ರ ಕೊಲೀಗ್ಸ್, ಅವ್ರಿಗೆ ಸಂಬಂಧಪಟ್ಟ ತುಂಬ ಆತ್ಮೀಯರಾಗಿರ್ತಕ್ಕಂಥ ಆಕ್ಸಿಡೆಂಟಿಂದ ಗಾಯಗಳು ಮಾಡ್ಕೊಂಡು ಬರತಕ್ಕಂಥದ್ದು, ಈ ರೀತಿ ಒಂದಾದ್ರ ಮೇಲೆ ಒಂದು ಬರ್ತಾ ಇದೆ ಅಂತಂದರೆ ಇದು ಬಹುಶಃ ನಿಮಗೆ ಯಾರೋ ಮಾಡಿಸಿದ್ದಾರೆ ಅನ್ನೋದನ್ನ ಆಮೇಲೆ ಮಾತಾಡೋಣ, ಪಕ್ಕ ಕೇಳೋಣ ಅದನ್ನು. ಬಹುಶಃ ಈಗ ಆಗ್ತಾ ಇದೆ ಅಂತಂದರೆ ಅವ್ರ ಮನಸ್ಸಿಗೆ ಬರೋದು ಅದೇ. ಹೌದು, ಖಂಡಿತ ಅಲ್ವಾ? ಹೌದು, ಹಾಗೆ ಬರುತ್ತೆ ಅವ್ರ ಮನಸ್ಸಿಗೆ. ಬಹುಶಃ ಇಂತಹದ್ದನ್ನು ನಾವು ತಕ್ಷಣ ಸುಡಬೇಕಾದ್ರೆ, ಈ ಕೆಟ್ಟದ್ದನ್ನು ಸುಡಬೇಕು ಅಂತಂದರೆ ಒಂದು ಸಣ್ಣದೊಂದು ಮೃಣ್ಮಯಂವ ಅಂದರೆ ಮಣ್ಣಿನ ಕುಡಿಕೆ ಅಥವಾ ಮಣ್ಣಿನದ್ದು ಒಂದು ಪ್ಲೇಟ್ ತಗೊಳ್ತಕ್ಕಂಥದ್ದು. ಇವ್ರ ಮನೇಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಆ ಖಾಲಿ ಪ್ಲೇಟಿಗೆ ಒಂದು ಡ್ರಾಪ್, ಒಂದು ಹನಿಯನ್ನು ತುಪ್ಪ ಹಾಕಬೇಕು, ಕಾಯಿಸಿರಬೇಕು, ಒಲೆ ಮೇಲಿಟ್ಟು ಕಾಯಿಸಿರಬೇಕು. ಒಂದು ಸ್ಪೂನ್ ತೊಗೊಂಡು ಒಂದು ಡ್ರಾಪ್ ಬಿಡಬೇಕು ಒಬ್ಬರ ಲೆಕ್ಕದಲ್ಲಿ, ಅವರ ಹೆಸರು ತಿಳ್ಕೊಂಡು. ಎಸ್, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನನ್ನ ಕುಟುಂಬದ ಈ ಸದಸ್ಯನಿಗೆ ಆ ತೊಂದರೆ ಏನು ತೊಂದರೆ ಬರಬಾರ್ದು. ಯಾವ ವ್ಯಕ್ತಿ ಆ ಹೆಸರು ಹೇಳ್ಕೊಳ್ಳೋದು, ಆ ವ್ಯಕ್ತಿ ಹೆಸರು ಒಂದು ಡ್ರಾಪ್ ಆಗ್ತಾ ಇರೋದು. ಅಂದರೆ ಇದೇನು ಸೂಚಕ ಅಂತಂದರೆ ಒಬ್ಬ ಮನುಷ್ಯನಿಗೆ ಆಯುಷ್ಯನ್ನು ಹೆಚ್ಚಿಸಿಕೊಡ್ತಕ್ಕಂಥದ್ದು ತುಪ್ಪ ಆಗಿರುತ್ತೆ, ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಅವರ ಲೆಕ್ಕದಲ್ಲಿ ಒಂದೊಂದು ಲವಂಗವನ್ನು ಅವರು ಸಾಧ್ಯ ಇದ್ದರೆ ಇಳಿ ತೆಗೆದು ಹಾಕುವಂಥದ್ದು, ಇಲ್ಲ ಅಂದರೆ ಹಾಗೆ ಅವರ ಹೆಸರು ಹೇಳ್ಕೊಳ್ತಾ ಅದಕ್ಕೆ ಹಾಕುವಂಥದ್ದು. ಸ್ವಲ್ಪ ಪಚ್ಚಕರ್ಪೂರವನ್ನು ಪುಡಿ ಮಾಡಿ ಅದಕ್ಕೆ ಹಾಕುವಂಥದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಜನ ಇದ್ದಾರೆ ಅಷ್ಟು ಕೂಡ ಹಾಕಿದ್ರೆ ಒಂದೊಂದು ಡ್ರಾಪ್ ತುಪ್ಪ ಹಾಕಿದ್ರೆ ಪ್ಲಸ್ ಪಚ್ಚಕರ್ಪೂರ ಹಾಕಿದ್ರೆ ಒಂದು ಕರ್ಪೂರದ ಬಿಲ್ಲೆಯನ್ನು ಅದರ ಮೇಲೆ ಇಟ್ಟುಬಿಟ್ಟು ಸುಡ್ತಕ್ಕಂತಹದ್ದು ಪೂರ್ಣ ಪ್ರಮಾಣ. ಇಷ್ಟೇ ಮಾಡಿದ್ದು ನೀವು
ಈಗ ನಿಮ್ಮ ನಷ್ಟದ ಭೀತಿ ಇತ್ತಲ್ಲ, ದುಃಖದ ಭಯ ಇತ್ತಲ್ಲ, ಆ ಥರದ ಛಾಯೆ ನಿಮ್ಮ ಮನೆಯೆಲ್ಲ ತುಂಬಿಕೊಂಡಿತ್ತಲ್ಲ, ಅಂತಹ ಛಾಯೆಯನ್ನು ಹೋಗಲಾಡಿಸ್ಲಿಕ್ಕೆ ಶೀಘ್ರವಾಗಿ ಇದನ್ನು ಮಾಡಿ ನೋಡಿದ ಮೇಲೆ ನೀವು ಖುಷಿ ಪಡ್ತೀರಲ್ಲ, ಅದೇ ಟ್ರೀಟ್ಮೆಂಟ್ ಇದಕ್ಕೆ. ಬೇರೆ ಎಂತ ಮಾಡಲಿಕ್ಕೆ ಹೋಗಬೇಡಿ, ನೀನೇನು ಮಾಡಲಿಕ್ಕೆ ಹೋಗಬೇಡಿ, ಯಾರನ್ನೋ ಕೇಳೋಕ್ಕೆ ಅಂತಲೂ ಹೋಗಬೇಡಿ, ಏನೋ ಮಾಡೋಕ್ಕೆ. ಇದನ್ನು ಮಾಡಿ ನೀವು ಬಹುಶಃ ನಿಮಗೆ ತುಂಬ ಹಸಿವಾದಾಗ ಊಟ ಮಾಡಿದರೆ ಹೇಗೆ ನಿಮಗೆ ನಾನು ಊಟ ಮಾಡಿದೆ ಅಂತ ಅನಿಸುತ್ತೆ, ಎರಡನೇ ಸಲ ನೀವು ಮತ್ತೆ ಹಿಂದೆ 5 ನಿಮಿಷಕ್ಕೆ ಊಟ ಕೊಟ್ಟರೆ ತಗೊಳ್ತೀರೇನು ನೀವು? ತಗೊಳ್ಳಲ್ಲ. ಹಾಗೆ ನಿಮಗೆ ಹಿಂದೆನೇ ಅದು ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಶೀಘ್ರವಾಗಿ. ಯಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೇಳ್ತೀರಿ. ಎರಡನೇದು, ನಿಮಗೆ ಆಗಿರ್ತಕ್ಕ ಇವೆಲ್ಲವೂ ಕೂಡ ನೆಕ್ಸ್ಟ್ ಡೇಗೆ ಸಾಧ್ಯನೇ ಇಲ್ಲ. ಆಮೇಲೆ ಮನೆಯಲ್ಲಿ ಕಳಕಳಿಯ ವಾತಾವರಣವಿರುತ್ತೆ. ಅಂತಹ ಕಳಕಳಿಯ ವಾತಾವರಣ ಇಷ್ಟು ಕೇವಲ ಲವಂಗ, ತುಪ್ಪ, ಪಚ್ಚಕರ್ಪೂರ ಇಷ್ಟು ಹಾಕಿ ಸುಡ್ತಕ್ಕಂಥದ್ದಲ್ಲಿ ಆಗುತ್ತೆ. ಅದು ಮನೆಯ ಹಾಲು, ನೀವು ಬ್ರಹ್ಮಸ್ಥಾನ ಅಂತ ಕರಿತೀವಿ ಅದನ್ನು, ಆ ಹಾಲು ಹತ್ರ ಸುಡ್ತಕ್ಕಂಥದ್ದು. ಯಾರಾದರೂ ಹಿರಿಯರು ಮಾಡಬೇಕು ಇದನ್ನು. ಅವ್ರ ಮನೇಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಇದ್ದರೆ ಇನ್ನೂ ಬಹಳ ಶೀಘ್ರವಾಗತಕ್ಕಂಥದ್ದು. ಅಂದರೆ ಇದಕ್ಕೆ ದಿನ ತಗೊಳಕ್ಕಾಗಲ್ಲ. ನೆನ್ನೆ ಒದ್ದಾಟ ಆಗಿದ್ದಾರೆ, ನಾಳೆ ತುಂಬ ಒದ್ದಾಟ ಇದೆ, ಮತ್ತಿದೆಯಲ್ಲ, ನಾನು ಯಾವುದೋ ಒಂದು ಡೇಟ್ ಅಂತ ಹೇಳಕ್ಕೆ ಹೋದ್ರೆ ಅಷ್ಟು ದಿನಗಳು ಪಾಪ ಮತ್ತು ಒದ್ದಾಟದಲ್ಲಿ ಇರ್ತಾರೆ. ಅದಕ್ಕಾಗಿ ಯಾವಾಗಲೂ ಅಷ್ಟೇ ಮನುಷ್ಯನಿಗಂತ ನೋವು ಬಂದಿದೆ ಅಂತಂದರೆ, ನನಗೆ ಜ್ವರ ಬಂದಿದೆ ಗುರುಗಳೇ ಅಂದರೆ ಯಾವ ದಿನ ಡಾಕ್ಟರ್ ಹತ್ರ ಹೋಗಲಿ ಅಂದರೆ ಆಗಲ್ವಲ್ಲ, ಇಮಿಡಿಯೇಟ್ ಹೋಗ್ಬೇಕು, ನೀನು ಹೋಗಲೇಬೇಕು, ನೀನು ಅವತ್ತು ತಿಥಿ ವಾರ ನಕ್ಷತ್ರ ನೋಡೋ ಹಾಗಿಲ್ಲ. ಅದಕ್ಕಾಗಿ ಇದು ಬಂದಿದೆ ಅಂತಂದರೆ ಇವತ್ತು ನೀವು ಕೇಳಿಸ್ಕೊಂಡಿದ್ದೀರಿ, ಇದು ನಿಮ್ಗೆ ಸಿಕ್ಕಿದೆ, ನಾಳೆ ಮಾಡಿ, ನಾಳೆದ್ದು ಇದರ ಅಪೇಕ್ಷೆಯ ಪ್ರತಿಫಲ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಆ ಸುಟ್ಟಂಥದ್ದನ್ನು ಏನು ಮಾಡಬೇಕಾಗುತ್ತೆ? ಗುಡ್. ಇನ್ನು ಉಳ್ದಿರ್ತಕ್ಕಂಥ ಶೇಷ ಇದೆಯಲ್ಲ, ಅದು ಈಗೇನು ಉಳ್ಕೊಂಡಿರ್ತಕ್ಕಂಥ ಭಸ್ಮದ ಶೇಷ ಇದೆಯೋ ಬಹುಶಃ ಅದು ನೆಕ್ಸ್ಟ್ ಡೇಗೆ ಒಂದು ಕಡೆ ಇಟ್ಟುಬಿಡಿ. ಅದನ್ನು ನೆಕ್ಸ್ಟ್ ಡೇಗೆ ಸೇಮ್ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ಒಂದು ಪೇಪರಿಗೆ ಹಾಕಿಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಎಡಗೈಯಿಂದ ನೀರಿನ ಮೇಲೆ ಹಾಕ್ತಕ್ಕಂತಹದ್ದು, ಅಥವಾ ಯಾವುದಾದ್ರು ಗಿಡದ ಮೇಲೆ, ಗಿಡದ ರಾಶಿ ಮೇಲೆ ಹಾಕಿಬಿಡ್ತಕ್ಕಂತಹದ್ದನ್ನು ಮಾಡಿಕೊಂಡಾಗ ಸುಭಿಕ್ಷಿತ ಫಲ ನಿಮ್ಮದು. ಖಂಡಿತವಾಗ್ಲೂ ಗುರುಗಳೇ, ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ನಮ್ಮ ಮನೆಗೆ ಏನೋ ಒಂದು ನೆಗೆಟಿವ್ ಎನರ್ಜಿ ಬಂದಿದೆ ಅಂತಂದರೆ ಸುಲಭವಾಗಿ ನಾವು ಅದನ್ನು ಹೇಗೆ ಹೋಗಲಾಡಿಸ್ಬೇಕು ಈ ಒಂದು ವಸ್ತುಗಳಿಂದ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗಿದ್ದಂಥ ಅನುಮಾನಗಳನ್ನ ನಾನು ಪ್ರಶ್ನೆ ಮುಖಾಂತರವಾಗಿ ಗುರುಗಳನ್ನ ಕೇಳಿದ್ದೀನಿ. ಗುರುಗಳು ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿರುವಂಥ ಡೌಟ್ ಇಲ್ಲ. ನಿಮಗೇನಾದರೂ ಈ ರೀತಿಯಾಗಿರುವಂಥ ದುಃಖ, ಅಶಾಂತಿ ಅಥವಾ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಮನೆಯಲ್ಲಿ ಅಂತಂದರೆ ಯಾವ ಒಂದು ಪ್ರಯೋಗವನ್ನು ನೀವು ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.